ಲಲಿತಾ ಸಹಸ್ರನಾಮನ ತುಂಬ ದಿನದಿಂದ ಪಠನೆ ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ಥರದ ಜೀವನದಲ್ಲಿ ವ್ಯತ್ಯಾಸಗಳು ನನಗೆ ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅಹಂ ಶ್ವೇತಾ ಯೋಗಿ. ಆತ್ಮ ನಮಸ್ತೆ ಎಲ್ಲರಿಗೂ. ಲಲಿತಾ ಸಹಸ್ರನಾಮ ಅನ್ನೋದು ತಂತ್ರವಿದ್ಯೆಗೆ ಸಂಬಂಧಿಸಿದಂತಹ ಒಂದು ಮಹಾ ಶ್ಲೋಕ ಇದೆ. ಈ ಶ್ಲೋಕನ ಗುರುಮುಖೇನೇ ದೀಕ್ಷೆ ತಗೋಬೇಕು. ಕಾರಣ ಏನು ಅಂತಂದರೆ, ತಂತ್ರವಿದ್ಯೆಗೆ ಸಂಬಂಧಿಸಿದ ಎಲ್ಲ ಶ್ಲೋಕಗಳನ್ನು ನಿಯಮನಿಷ್ಠೆಯಿಂದ ಪಾಲಿಸಬೇಕಾಗುತ್ತೆ. ಹಾಗಾಗಿನೇ ಇದನ್ನು ಗುರುಮುಖೇನ ದೀಕ್ಷೆ ತಗೊಳ್ಳಿ, ಅದು ಅವರೆಲ್ಲರ ಗುರುಗಳು ನಿಮಗೆ ತಿಳಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಗುರುಮುಖೇನ ದೀಕ್ಷೆ ತಗೊಳ್ಳಿ ಅಂತ ಹೇಳ್ತಾರೆ. ಗುರುಮುಖೇನ ನಾವು ದೀಕ್ಷೆ ತಗೊಂಡಿಲ್ಲ ಅಮ್ಮ, ನಾವು ತುಂಬ ದಿನದಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಏನು ಮಾಡಬೇಕು? ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕೆಲಸ, ನಾವು ಸರಿಯಾದ ರೀತಿಯಲ್ಲಿ ಯಾವುದೇ ದೋಷವಿಲ್ಲದೆ ನಾವು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ತಾ ಇದ್ದೀವಿ ಅಂತ ನೀವು ಮೊದಲಿಗೆ ಕನ್ಫರ್ಮ್ ಮಾಡ್ಕೋಬೇಕು. ಅದು ಯೂಟ್ಯೂಬ್ನಿಂದ ಮಾಡ್ತಿರೋ ಅಥವಾ ಬುಕ್ ಇಟ್ಕೊಂಡು ಅದರ ಪದಗಳು, ನೀವು ಉಚ್ಚಾರಣೆ ಮಾಡ್ತಿರುವಂತಹ ಪದಗಳು ಸರಿಯಾಗಿದೆಯಾ ಅಂತ ನಿಧಾನವಾಗಿ ಕೂತು ಯೋಚನೆ ಮಾಡಿ ನಂತರ ನೀವು ನಾನು ಸರಿಯಾಗಿಲ್ಲ ಅಂದರೆ ಆ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳಿ. ಯಾಕೆ ಅಂದರೆ ಲಲಿತಾ ಸಹಸ್ರನಾಮ ತುಂಬ ಶಕ್ತಿಯುತವಾದಂಥದ್ದು. ಅಲ್ಲಿ ಯಾವುದೇ ತಪ್ಪುಗಳಿಗೂ ದೋಷಗಳಿಗೂ ಯಾವುದೇ ಆಸ್ಪದ ಇಲ್ಲ. ಅದಕ್ಕಾಗಿಯೇ ಗುರುಮುಖೇನ ದೀಕ್ಷೆ ತಗೊಳ್ಳಿ ಅಂತ ಒತ್ತಿ ಹೇಳ್ತಾರೆ. ಈಗ ನಾವು ಗುರುಮುಖೇನ ದೀಕ್ಷೆ ತೊಗೊಂಡಿದ್ದೀವಿ, ಹಾಗೆ ನಾವು ತುಂಬ ಕರೆಕ್ಟಾಗಿ ನಾವು ಓದ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ನೀವು ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಓದಬೇಡಿ. ಯಾಕೆ ಅಂದರೆ ಪ್ರತಿನಿತ್ಯ ಓದಬಾರ್ದು ಅಂತಲ್ಲ, ಓದಿದ್ರೆ ನೀವು ಮನೆಯಲ್ಲಿ ತುಂಬ ನೇಮ ನಿಷ್ಠೆ ಷೋಡಶೋಪಚಾರ ಪೂಜೆಗಳು ಪ್ರತಿನಿತ್ಯ ಆಗಬೇಕಾಗುತ್ತೆ. ಪ್ರತಿನಿತ್ಯ ಮನೆಯಲ್ಲಿ ಮಾಡೋಕ್ಕಾದೆಲ್ಲ ಸಾಧ್ಯ ಇಲ್ಲ ಅನ್ನೋರು ಲಲಿತಾ ಸಹಸ್ರನಾಮವನ್ನು ಸಂಕಲ್ಪದ ರೀತಿಯಲ್ಲಿ ತಗೊಳ್ಳಿ. ಅಂದರೆ ನೀವು ಎಷ್ಟು ದಿನ ನಾನು ಸಂಕಲ್ಪ ಓದ್ತೀನಿ ಅಂತ ಸಂಕಲ್ಪ ತಗೊಳ್ಳೋದು. ಇವಾಗ ನೀವು 3 ದಿನ ಆಗಿರ್ಬೋದು, 9 ದಿನ ಆಗಿರ್ಬೋದು, ಅಥವಾ 12 ದಿನ ಆಗಿರ್ಬೋದು, ಅಥವಾ 21 ದಿನ ಆಗಿರ್ಬೋದು. ಈ ತರಹದ ದಿನಗಳನ್ನ ನೀವು ಆರಿಸ್ಕೊಂಡು ಒಂದು ದಿನಕ್ಕೆ ನಾನು 3 ಬಾರಿ ಆದರೂ ಪಠನೆ ಮಾಡಬೇಕಾಗುತ್ತೆ. ನೀವು ನಿಮ್ಮ ಹೆಸರು, ನಿಮ್ಮ ಕುಲದೇವರ ಹೆಸರು ಗೊತ್ತಿದ್ರೆ ಕುಲದೇವರ ಹೆಸರು ನಿಮ್ಮಿದ ನಂತರ ಯಾವುದೇ ತರಹದಲ್ಲಿ ನೀವು ಸಂಕಲ್ಪವನ್ನು ಮುರಿಯುವ ಹಾಗಿಲ್ಲ. ಸಂಕಲ್ಪವನ್ನು ಮಾಡಲೇಬೇಕು. ಸಂಕಲ್ಪ ಅನ್ನೋದು ಅಂತಂದರೆ ನಾವು ಮಾಡೇ ಮಾಡ್ತೀವಿ ಅಂತ ನೀವು ದೇವಿಗೆ ಕೊಟ್ಟಂತಹ ಪ್ರತಿಜ್ಞೆ ಆಗಿರುತ್ತೆ. ಆ ಪ್ರತಿಜ್ಞೆನ ನೀವು ಮುರಿಯೋ ಹಾಗಿಲ್ಲ. 3 ದಿನ ತಗೊಳ್ಳಿ. 3 ದಿನ ಆಗುತ್ತೆ ಅಂದರೆ 3 ದಿನ ತಗೊಳ್ಳಿ. 9 ದಿನ ಆಗುತ್ತೆ ಅಂದರೆ 9 ದಿನ ತಗೊಳ್ಳಿ. ಅದರ ಜೊತೆಗೆ ನೀವು ಯಾವ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ತೀರೋ ಅದೇ ಸಮಯಕ್ಕೆ ಪ್ರತಿನಿತ್ಯವೂ ಮಾಡಬೇಕಾಗತ್ತೆ. ನೀವು ಬೆಳಗ್ಗೆ ಒಂದ್ಸಲಿ, ಮಧ್ಯಾಹ್ನ ಒಂದ್ಸಲಿ, ರಾತ್ರಿ ಒಂದ್ಸಲಿ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ಇಲ್ಲ ನಾನು ಒಂದೇ ಸಮಯದಲ್ಲಿ 3 ಬಾರಿ ಪಠನೆ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದೆ. ಆದರೆ ಆ ಸಂಕಲ್ಪದ ಸಮಯದಲ್ಲಿ ನೀವು ಕೂತ್ಕೋಬೇಕಾಗುತ್ತೆ. ಮತ್ತು ಇನ್ನೂ ವಿಚಾರಗಳೇನು ಗೊತ್ತಾ? ಪ್ರತಿದಿನ ನೀವು ನೈವೇದ್ಯವನ್ನು ತಾಯಿಗೆ ಮಾಡಲೇಬೇಕಾಗುತ್ತೆ. ನಂತರ ನೀವು ಯಾವುದೇ ತರಹದ ಅಲ್ಲೂ ಆಚೆ ಹೋಗಿ ಊಟ ಕೂಡ ಮಾಡೋವಾಗಿಲ್ಲ. ಸಂಕಲ್ಪ ಯಾರು ತಗೋತೀರೋ ಯಾವುದೇ ಸಮಾರಂಭಗಳಿಗೂ ಹೋಗಿ ನೀವು ಊಟ ಮಾಡುವ ಹಾಗಿಲ್ಲ. ಹಾಗೆ ನೀವು ಯಾರನ್ನು ಬೈಯುವ ಹಾಗಿಲ್ಲ, ಯಾರನ್ನು ನಿಂದಿಸುವ ಹಾಗಿಲ್ಲ. ಈ ಎಲ್ಲ ನಿಯಮನಿಷ್ಠೆಗಳನ್ನು ನೀವು ಸಂಕಲ್ಪ ತಗೊಂಡವರು ಮಾಡಲೇಬೇಕಾದಂತಹ ವಿಷಯಗಳು. ದೇವಸ್ಥಾನಗಳಿಗೆ ಹೋಗ್ಬೋದಾ? ನೀವು ಸಂಕಲ್ಪ ತಗೊಂಡಾಗ ದಯವಿಟ್ಟು ಆಚೆ ಹೋಗೋದನ್ನೇ ಅವಾಯ್ಡ್ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಲಲಿತಾ ಸಹಸ್ರನಾಮ ಅನ್ನೋದು ಒಂದು ಶಕ್ತಿಯ ಜೊತೆ ನಿಮ್ಮ ಶಕ್ತಿಯನ್ನು ಸೇರಿಸುವಂತಹ ಮಹಾಪ್ರಯಾಸದಲ್ಲಿ ನೀವಿರ್ತೀರ. ಆಗ ನಿಮ್ಮ ದೇಹ ಮತ್ತು ಮನಸ್ಸು ಎರಡು ತುಂಬ ಸೂಕ್ಷ್ಮವಾಗಿರುತ್ತೆ. ಆ ಸೂಕ್ಷ್ಮಗತಿಯಲ್ಲಿ ನೀವು ಇದ್ದಾಗ ಆ ಶಕ್ತಿಯು ನಿಮ್ಮ ಜೊತೆ ಒಳಗಡೆ ನಿಮ್ಮ ಶಕ್ತಿಗೆ ಆ ಶಕ್ತಿಯನ್ನು ಮಿಲನ ಮಾಡೋದಕ್ಕೆ ಒಂದು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಥರ ನಿಮ್ಮಲ್ಲಿ ಆ ವೈಬ್ರೇಷನ್ಸ್ ಉಂಟಾಗ್ತಾ ಇರುತ್ತೆ. ನೀವು ಆಚೆ ಹೋದಾಗ ಏನಾಗುತ್ತೆ, ಬೇರೆಯವ್ರ ಎನರ್ಜಿ ಏನಿರುತ್ತೆ ಗೊತ್ತಿರಲ್ಲ, ಯಾವ ದುಷ್ಟಶಕ್ತಿಗಳಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅದೆಲ್ಲವೂ ನಿಮಗೆ ನಿಮ್ಮ ಅವರ ಮೇಲೆ ಅಥವಾ ನಿಮ್ಮ ಶಕ್ತಿಯ ಮೇಲೆ ಬೇಗ ಪರಿಣಾಮ ಬೀರುತ್ತೆ. ನೀವು ತುಂಬ ಸುಸ್ತಾಗ್ಬೋದು, ಅಥವಾ ನಿಮ್ಮ ಸಂಕಲ್ಪ ಕೂಡ ಅಲ್ಲಿಗೆ ಅರ್ಧದಲ್ಲೇ ನಿಲ್ಲುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಆಚೆ ಯಾರು ಕೂಡ ಸಂಕಲ್ಪ ತಗೊಂಡಿರೋ ಅಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಆಚೆ ಹೋಗೋದು ತುಂಬ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಆ ಶಕ್ತಿಯನ್ನು ಅನುಗ್ರಹಿಸುವ ಶಕ್ತಿ ಬರುತ್ತೆ ಅಂತ ಹೇಳಿ. ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ನಿಮ್ಮ ದೇಹದಲ್ಲೇ ಸಂಗ್ರಹಿಸಿಕೊಳ್ಳುವಂತಹ ಶಕ್ತಿ ನಿಮಗೆ ಬರಬೇಕು. ಅದಕ್ಕೆ ನಾನು ಗುರುಮುಖೇನ ದೀಕ್ಷೆ ತಗೊಳ್ಳಿ ಅಂತ ಹೇಳೋದು. ಗುರುಮುಖೇನ ದೀಕ್ಷೆ ತಗೊಂಡ್ರೆ ನಿಮಗೆ ದಿಗ್ಬಂಧನ ಮಾಡ್ಕೊಳ್ಳೋದು ಹೇಳ್ಕೊಡ್ತಾರೆ, ಭೂತ ದಿಗ್ಬಂಧನ ಮಾಡೋದು ಹೇಳ್ಕೊಡ್ತಾರೆ. ಇದನ್ನೆಲ್ಲ ನಿಮಗೆ ಅನುಷ್ಠಾನ, ಕರನ್ಯಾಸ, ಅಂಗನ್ಯಾಸ ಎಲ್ಲ ಕೂಡ ಹೇಳ್ಕೊಡ್ತಾರೆ ನಿಮಗೆ.
ಎಲ್ಲವನ್ನು ಮಾಡಿ ನೀವು ಸಂಕಲ್ಪ ತಗೊಂಡಾಗ ಇದು ಯಾವುದೇ ತರಹದ ತೊಂದರೆಗಳು ನಿಮ್ಗಾಗೋದಿಲ್ಲ. ಲಲಿತಾ ಸಹಸ್ರನಾಮ ತುಂಬ ದಿನದಿಂದ ಮಾಡ್ತಾ ಇದ್ದೀನಿ, ಆದರೂ ನನಗೆ ಇದೆಲ್ಲ ಆಗ್ತಾ ಇಲ್ಲ ಅಂದರೆ ಇದು ಕೂಡ ಕಾರಣಗಳು. ನೀವು ಲಲಿತಾ ಸಹಸ್ರನಾಮನ ಮಾಡಿದಾಗ ನಿಮಗೆ ನಿಮ್ಮಲ್ಲೇ ಗೊತ್ತಿಲ್ಲದಂತಹ ತಾಯಿಯ ಶಕ್ತಿ ಅನುಗ್ರಹವಾಗ್ತಾ ಇರುತ್ತೆ. ನೀವು ಆಚೆ ಹೋಗೋದು ಅಥವಾ ಬೇರೆಯವ್ರಿಗೆ ಬೈಯೋದು ಅಥವಾ ಬೇರೆಯವ್ರಿಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಅಥವಾ ನಿಮ್ಮ ಕನಸಲ್ಲಿ ಬಂದಿದ್ದನ್ನು ಹೇಳೋದು ಅಥವಾ ನಿಮಗೆ ಬೇರೆಯವರ ಬಗ್ಗೆ ಏನೋ ಒಂದು ಸೂಚನೆಗಳು ಸಿಗ್ತಾ ಹೋಗುತ್ತೆ. ಇವಾಗ ಬೇರೆ ಯಾರಿಗೋ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ, ಇಲ್ಲ ನಿಂಗೆ ಇವತ್ತು ಹಿಂಗಾಗುತ್ತೇನೆ ಅಂತ ಅನ್ಸೋದು, ಇಲ್ಲ ನಿಂಗೆ ಇವತ್ತು ಆಗ್ಬೋದೇನೋ ನೋಡು ಈ ಥರ ಅನ್ನಿಸ್ತಾ ಇದೆ ನನಗೆ ಅಂತ ಅನ್ನೋದು, ನಿಮ್ಮ ಭಾವನೆಗಳಲ್ಲಿ ಅದು ಬರ್ತಾ ಹೋಗುತ್ತೆ. ಆ ಭಾವನೆಗಳನ್ನು ನೀವು ಅವರ ಮುಂದೆ ವ್ಯಕ್ತಪಡಿಸಿದ ತಕ್ಷಣವೇ ನಿಮಗೆ ಆ ಶಕ್ತಿ ಎಲ್ಲ ಅಲ್ಲೇ ಕರ್ಕೋಗುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಮಾಡೋರನ್ನು ತುಂಬ ನೇಮ ನಿಷ್ಠೆಯಿಂದ ಇರಬೇಕು ಅಂತ ನಾನು ಹೇಳಿದ್ದು. ಇಲ್ಲ ನಿಮ್ಗೆ ಅಷ್ಟು ಇರೋಕ್ಕಾಗೋದಿಲ್ಲ, ಯಾಕಂದರೆ ಆಚೆ ಹೋಗಲೇಬೇಕಾಗತ್ತೆ, ವ್ಯಾವಹಾರಿಕ ಜೀವನಗಳಿರುತ್ತೆ, ವೈಯಕ್ತಿಕ ಜೀವನಗಳಿರುತ್ತೆ. ಹಾಗಾಗಿನೇ ಸಂಕಲ್ಪ ಸಮೇತ ಮಾಡಿ. 3 ದಿನ ಅಂದರೆ 3 ದಿನ ಮಾಡಿ. ಯಾವ ಯಾವ ದಿನ ಇದನ್ನು ಶುರು ಮಾಡ್ಬೋದು? ಅಷ್ಟಮಿ, ನವಮಿ, ಹುಣ್ಣಿಮೆ, ಏಕಾದಶಿ ಈ ದಿನಗಳಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಿ. ತುಂಬ ಒಳ್ಳೆಯ ದಿನಗಳು, ತುಂಬ ಒಳ್ಳೆಯ ಶಕ್ತಿಗಳು, ಎನರ್ಜಿಗಳು ನಮಗೆ ಬೇಗ ಸಿಗುವಂತಹ ದಿನಗಳಿದೆಲ್ಲ. ಉಪವಾಸ ಇರಬೇಕಾ? ಆದರೆ ಉಪವಾಸ ಇದ್ದೇ ಮಾಡಿ. ಒಂದು ಸಮಯದಲ್ಲಿ ಫಲಹಾರನ ತಗೊಂಡು ನೀವು ಸೇವನೆ ಮಾಡ್ಬೋದು. ಈ ರೀತಿ ಮಾಡಿದಾಗ ನೀವು ಸಂಕಲ್ಪ ಸಮೇತ ಈ ಎಚ್ಚರಿಕೆಗಳನ್ನೆಲ್ಲ ನೀವು ಪಾಲಿಸ್ಕೊಂಡು ಬಂದರೆ ನೀವು ಸ್ವಲ್ಪ ದಿನದಲ್ಲಿ ನಿಮ್ಮ ಎಲ್ಲ ಸಂಕಲ್ಪಗಳು ನೆರವೇರುವಂತಹ ಶಕ್ತಿ ನಿಮ್ಮಲ್ಲೇ ಮೈಗೂಡುತ್ತೆ. ಆತ್ಮನಮಸ್ತೆ.